ದಿಟಪುಟ ಬಕುತಿ ಸಂಪುಟ ನೆಲೆಗೊಳ್ಳದಾಗಿ ಟಿಂಬಕನ ನಾಡಿಸುತ್ತಿದ್ದಿತ್ತಯ್ಯ ನಿನ್ನ ಮಾಯೆ. ಟೀಕವ ಟಿಂಬಕ ನಾಡಿಸುತ್ತಿದ್ದಿತ್ತಯ್ಯ ನಿನ್ನ ಮಾಯೆ. ಕೂಡಲ ಸಂಗಮದೇವಯ್ಯ ಹೊನ್ನ ಹೆಣ್ಣು ಮಣ್ಣ ತೋರಿ. ಭಾವಾರ್ಥ: ಈ ವಚನದಲ್ಲಿ ಬಸವಣ್ಣರು ಮಾಯೆಯ ಪ್ರಭಾವದಿಂದ ಅಸ್ಥಿರವಾಗುವ ಮನಸ್ಸಿನ ಸ್ಥಿತಿಯನ್ನು ವಿವರಿಸುತ್ತಾರೆ. ಮನಸ್ಸಿನಲ್ಲಿ ದೃಢವಾದ ಶುದ್ಧವಾದ ಭಕ್ತಿ ನೆಲೆಸದೇ ಇದ್ದಾಗ ದೇವರ ಮಾಯೆಯು ಮನುಷ್ಯನನ್ನು ಗೊಂಬೆಯಂತೆ ಕುಣಿಸುತ್ತಿರುತ್ತದೆ. ಟಿಂಬಕನ ನಾಡಿಸುವುದು ಎಂಬುದು ಸೂತ್ರಧಾರನು ಗೊಂಬೆಯನ್ನು ತನ್ನ ಇಚ್ಛೆಯಂತೆ ಕುಣಿಸುವಂತೆ ಮಾಯೆಯು ಮನುಷ್ಯನ ಮನಸ್ಸನ್ನು ತನ್ನ ಹಿಡಿತದಲ್ಲಿ ಆಡಿಸುತ್ತದೆ ಎಂಬ ರೂಪಕ. ಈ ಮಾಯೆಯು ಮುಖ್ಯವಾಗಿ ಹೊನ್ನ, ಧನ, ಹೆಣ್ಣು, ಇಂದ್ರಿಯ ಮೋಹ / ಕಾಮಾಸಕ್ತಿ, ಮಣ್ಣು, ಆಸ್ತಿ, ಭೂಮಿ, ಅಧಿಕಾರ ಮತ್ತು ಲೋಕಾಸಕ್ತಿ ಇವುಗಳ ಆಕರ್ಷಣೆಯನ್ನು ತೋರಿಸಿ ಮನುಷ್ಯನನ್ನು ದೇವರ ಮಾರ್ಗದಿಂದ ದೂರ ಮಾಡುತ್ತದೆ. ಆದ್ದರಿಂದ ಭಕ್ತಿ ದೃಢವಾಗಿರದವನು ಮಾಯೆಯ ಆಟಕ್ಕೆ ಬಲಿಯಾಗುತ್ತಾನೆ. ಆದರೆ ಶಿವಭಕ್ತಿ, ವೈರಾಗ್ಯ ಮತ್ತು ಆತ್ಮಜ್ಞಾನದಿಂದ ಬದುಕುವವನನ್ನು ಮಾಯೆ ಜಯಿಸಲು ಸಾಧ್ಯವಿಲ್ಲ.